ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರಬ್ಬರ್ ಬ್ಯಾಂಡ್ ಹೆಣ್ಮಕ್ಳು ಜಡೆಗೆ, ಸಣ್ಣ ಸಣ್ಣ ಮಕ್ಕಳು ಜಡೆಗೆ ಹಾಕ್ತಾರಲ್ಲ, ಆ ರಬ್ಬರ್ ಬ್ಯಾಂಡು ನೋಡಿ ಈ ರೀತಿ ಇರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಇರುತ್ತೆ ನೋಡಿ. ಇದು ಈ ರೀತಿ ರೋಲಲ್ಲಿ ಬರುತ್ತೆ ಆಯಿತಾ. ನಾವು ಕಟ್ ಮಾಡಿ ರಬ್ಬರ್ ಬ್ಯಾಂಡ್ ಮಾಡಬೇಕು. ಹೇಗೆ ಕಟ್ ಮಾಡೋದು, ಎಷ್ಟು ಇಂಚಿಗೆ ಕಟ್ ಮಾಡೋದು ಎಲ್ಲ ಹೇಳ್ತೀನಿ ನೋಡಿ ಈ ವಿಡಿಯೋದಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ. ಕೊನೆಗೆ ಎಷ್ಟು ತೊಗೊಬೇಕು, ಎಷ್ಟಕ್ಕೆ ಸಿಗುತ್ತೆ ಅಂತ ಎಲ್ಲ ಕೊನೆಯಲ್ಲಿ ಹೇಳ್ತೀನಿ ಆಯಿತಾ. ನಾನು ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡಿದೆ, ಅರ್ಥ ಆಗಲ್ಲ ನೋಡಿ. ಇವಾಗ ಇದು ರಬ್ಬರ್ ಬ್ಯಾಂಡ್ ಹೆಣ್ಮಕ್ಳು ಜಡೆಗೆ, ಸಣ್ಣ ಸಣ್ಣ ಮಕ್ಕಳು ಜಡೆಗೆಲ್ಲ ರಬ್ಬರ್ ಬ್ಯಾಂಡ್ ಹಾಕ್ತೀವಲ್ವ. ಆ ರಬ್ಬರ್ ಬ್ಯಾಂಡನ್ನ ನಾವು ಈ ರೀತಿ ಮೆಟೀರಿಯಲ್ಸು ಇಸ್ಕೊಂಡು ನಾವು ತಗೊಂಡು ಒಂದು ಬಂಡಲ್ ತೊಗೊಂಡೆ, 1 kg 200 ಗ್ರಾಮ್ ಎಲ್ಲ ತೊಗೊಂಡು ಈ ರೀತಿ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಯಾವ ರೀತಿ ಕಟ್ ಮಾಡ್ಕೊಬೇಕು, ಮತ್ತು ನೀವು ಯಾವ ರೀತಿ ಸೇಲ್ ಮಾಡಬೇಕು, ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಅಂತ ಎಲ್ಲ ಹೇಳ್ತೀನಿ. ಇದು ಕಟ್ ಮಾಡಿ ಒಂದೊಂದು ಐಟಮು, ಒಂದೊಂದು ಮೆಟೀರಿಯಲು ಒಂದೊಂದು ರೇಟ್ ಇರುತ್ತೆ ಆಯಿತಾ. ನೋಡಿ ಈ ಬನ್ಸಿಗೆ ರಬ್ಬರ್ ಬ್ಯಾಂಡ್ ಇದೆಯಲ್ಲ, ಇದಕ್ಕೆಲ್ಲ ಒಂದೊಂದು ರೇಟ್ ಇರುತ್ತೆ ಆಯಿತಾ. ನೋಡಿ ಇವಾಗ ಇದನ್ನೆಲ್ಲ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಇಂಚ್ ಕಟ್ ಮಾಡಬೇಕು, ಎಷ್ಟು ಉದ್ದಕ್ಕೆ ಕಟ್ ಮಾಡಬೇಕು ಅಂತೆಲ್ಲ ತೋರಿಸ್ತೀನಿ. ಸ್ಟಾರ್ಟಿಂಗ್ ಅಷ್ಟೇ ನೀವು ಇಂಚ್ ಟೇಪ್ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಕಟ್ ಮಾಡ್ಕೊಬೇಕು ಅಂತ. ಕಟ್ ಮಾಡ್ತಾ ಐಡಿಯಾ ಬರುತ್ತೆ. ಇವಾಗ ಸ್ಟಾರ್ಟಿಂಗು ಬಿಗ್ನರ್ಸಿಗೆ ಎಷ್ಟಕ್ಕೆ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನೋಡಿ. ಎಷ್ಟೆಷ್ಟು ಕಟ್ ಮಾಡಬೇಕು ನೋಡಿ. 2.25 ಉದ್ದ ಇದೆಯಲ್ಲ, ಈ ರೀತಿ 2 ಇಂಚಿಗೆ ತೊಗೊಂಡು ಕಟ್ ಮಾಡ್ಕೊಳ್ಳಿ. 2 ಇಂಚಿಗೆ ನೋಡಿ, 2 ಇಂಚ್ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ. ಎರಡು ಇಂಚಿಂದ ಒಂದು ಕಟ್ ಮಾಡ್ಕೊಳ್ಳಿ, ಮತ್ತು 2.25 1 ಇಂಚಿಂದ ಕಟ್ ಮಾಡ್ಕೊತಾ ಇದ್ದೀನಿ. 2.25 ನೋಡಿ, ಈ ರೀತಿ 2.25 ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಚೆನ್ನಾಗಿ ರೋಲ್ ಮಾಡಬೇಕಾಯ್ತಾ. ಎಳ್ದು ತಿರುಗಿಸ್ಕೊಂಡ್ರೆ ಅದು ರಿಬ್ಬನ್ ಆಗಿಬಿಡುತ್ತೆ ನೋಡಿ. ಈ ರೀತಿ ನೋಡಿ, ಈ ರಿಬ್ಬನ್ ಇದೆಯಲ್ಲ, ಇವಾಗ ಈ ಥರ ಇದೆ. ಇದನ್ನು ಇವಾಗ ನೋಡಿ 2.25 2 ಇಂಚಿಂದೊಂದು, 2.25 ಇಂಚಿಂದೊಂದು, 2 ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ತಿರುಗಿಸ್ಕೊಂಡು ಈ ರೀತಿ ನೋಡಿ ರೌಂಡಾಗಿ ರೋಲ್ ಮಾಡಬೇಕು. ಈ ರೀತಿ ಎಳ್ದು ಈ ರೀತಿ ನೀಟಾಗಿ ಫಿನಿಶಿಂಗ್ ಬರೋವರೆಗೂ ಈ ರೀತಿ ಮಾಡ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ಅರ್ಥ ಆಗಿರ್ಬೇಕು ಯಾವ ರೀತಿ ರಿಬ್ಬನ್ನು ಆಗೋದು ಅಂತ ನೋಡಿ. ಇವಾಗ ಹಿಂದೆ ಈ ರೀತಿ ತಿರುಗಿಸ್ಕೊಂಡ್ರೆ 2 ಈ ರೀತಿ ಜಾಯಿಂಟ್ ಆಗಿರ್ಬೇಕು ಆಯಿತಾ. ಬಿಡಿ ಇರಬಾರ್ದು, ಜಾಯಿಂಟ್ ಆಗಿರ್ಬೇಕು ಈ ರೀತಿ. ನೀಟಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಬರುತ್ತೆ ನೋಡಿ. ಈ ರೀತಿ ಬಿಡಿ ಇರಬಾರ್ದು ಆಯಿತಾ. ಈ ರೀತಿ ಇದು 2 ಜಾಯಿಂಟಲ್ಲೇ ಇರಬೇಕು ನೋಡಿ. ಇದು ಇಲ್ಲಾಂದರೆ ಈ ರೀತಿ ಎಲ್ಲ ಹೊರಗೆ ಬಂದುಬಿಡುತ್ತೆ. ಈ ರೀತಿ ಮಾಡಿಸ್ಕೊಂಡೇ ಇರಬೇಕು. 2 ಒಂದಕ್ಕೊಂದು ಅಂಟ್ಕೊಂಡಿರಬೇಕು ನೋಡಿ. ಇದನ್ನು ಅಷ್ಟೇ ಇದೇ ರೀತಿ ತಿರುಗಿಸ್ಕೊಂಡು ನೀಟಾಗಿ ರೋಲ್ ಮಾಡ್ಕೊಂಡು ಈ ರೀತಿ ನೋಡಿ. ಇವಾಗ ಗೊತ್ತಾಗ 2.25 2 ಇಂಚಿಂದೊಂದು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ 2 ರೆಡಿಯಾಗಿದೆ. ಇದಕ್ಕೆ 5 ರೂಪೀಸ್ ಆಯಿತಾ. ಒಂದಕ್ಕೆ 5 ರೂಪೀಸು. ನೀವು ಹೋಲ್ಸೇಲಲ್ಲಿ ಕೊಡೋದಿದ್ರೆ ಇನ್ನೂ ಕಮ್ಮಿ ಕೊಡಬೇಕು. ಇವಾಗ ಡೈರೆಕ್ಟು ಸೇಲ್ ಮಾಡೋದಾದರೆ, ಕಸ್ಟಮರಿಗೆ ಸೇಲ್ ಮಾಡೋದಾದರೆ 5 ರೂಪೀಸ್ ಒಂದು ಕೊಡಬೇಕು ನೋಡಿ. ಇದು ಇವಾಗ ಅರ್ಥ ಆಗಿರಬೇಕಲ್ಲ ಯಾವ ರೀತಿ ಬ್ಯಾಂಡು ಕಟ್ ರಬ್ಬರ್ ಬ್ಯಾಂಡು ಕಟ್ ಮಾಡೋದು. ಎಷ್ಟು ಈಸಿ ಕೆಲಸ ಅಲ್ವಾ. ನೀವು ಬರೀ ಇದು ಮೆಟೀರಿಯಲ್ಸ್ ತೊಗೊಬೇಕಾಯ್ತಾ. 200 ಗ್ರಾಮು 300 ಗ್ರಾಮ್ ಎಲ್ಲ ಸಿಗುತ್ತೆ ನೋಡಿ. ಇದನ್ನು ಅಷ್ಟೇ ಇಂಚ್ ಟೇಪ್ ತೊಗೊಂಡು 2 ಇಂಚಿಗೆ ಕಟ್ ಮಾಡ್ಕೊಂಡ್ರಿ. 2 ಇಂಚೊಂದು, 2.25 1 ಇಂಚೊಂದು ಕಟ್ ಮಾಡ್ಕೊಳ್ಳಿ ನೋಡಿ. ಇವಾಗ 2 ಇಂಚ್ ಕಟ್ ಮಾಡ್ತಾಯಿದ್ದೀನಿ. ಮೆಟೀರಿಯಲ್ಸ್ ನಿಮಗೆ ಯಾವ್ಯಾವ ಕಲರು, ಯಾವ್ಯಾವ ಮೆಟೀರಿಯಲ್ಸು ಇಷ್ಟ ಆಗುತ್ತೋ ಅದನ್ನೆಲ್ಲ ಒಂದು ಕಿಟ್ಟಲ್ಲಿ ಕೊಡ್ತಾರೆ. ನೀವು ಬೇಕು ಅಂದರೆ ಈ ರೀತಿ 200-300 ಗ್ರಾಮ್ ಎಲ್ಲ ಸ್ಟಾರ್ಟಿಂಗ್ ಮಾಡೋರಾದರೆ ಒಂದು 200 ಗ್ರಾಮ್ ಸಾಕು. 100 ಗ್ರಾಮ್ 200 ಗ್ರಾಮ್ ತರಿಸ್ಕೊಂಡು ಮಾಡಿ ಸೇಲ್ ಮಾಡ್ಕೊಳ್ಳಿ ಆಯಿತಾ. kg ಎಲ್ಲ ತರಿಸ್ಕೊಳಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗು. ಸೇಲ್ ಆದರೆ ನೋಡಿ. ಇದು 2.25 ಇಂಚು ಕಟ್ ಮಾಡ್ತಾಯಿದ್ದೀನಿ.
ಫುಲ್ಲು ಸೇಲ್ ಆದರೆ ನಿಮಗೆ ಬೇಕಾದರೆ ಕೆ ಜಿ ಗಟ್ಟಲೆ ತಗೊಂಡು ಮಾಡ್ಬೋದು. ಫಸ್ಟು ಸ್ಟಾರ್ಟಿಂಗ್ ಬಿಗ್ನರ್ಸ್ ಸ್ಟಾರ್ಟ್ ಮಾಡೋರಾದರೆ ಫಸ್ಟ್ ಏನು ಮಾಡಬೇಕು, 100 ಗ್ರಾಮು 200 ಗ್ರಾಮು ತೊಗೊಬೇಕಾಯ್ತಾ. ಈ ಥರ ಇದು ಸಿಗುತ್ತೆ ಇಷ್ಟು ಕಟ್ ಪೀಸ್ಗಳು. ನೀವು ಅಂದ್ಕೊತೀರ 100 ಗ್ರಾಮಲ್ಲಿ 200 ಗ್ರಾಮಲ್ಲಿ ಎಷ್ಟು ಸಿಗುತ್ತೆ ನೋಡಿ. ಈ ರೀತಿ ಇದು ಅಷ್ಟೇ 5 ರುಪೀಸ್ ಆಯಿತಾ. 2 ಕಾಲು 2 ಇಂಚಿಗೆ 5 ರುಪೀಸಿಗೆ. ಇದು ವೆಲ್ವೆಟ್ ಕ್ಲಾತಲ್ಲಿ ಇರೋದು ನೋಡಿ. ಇದನ್ನು ವೆಲ್ವೆಟ್ ರಬ್ಬರ್ ಬ್ಯಾಂಡ್ ಅಂತಾರೆ. ಇದನ್ನು ಅಷ್ಟೇ 2 ಇಂಚಿ ಕಟ್ ಮಾಡ್ಕೊಂಡು ತಿರುಗಿಸ್ಕೊಳ್ಳಿ ಆಯಿತಾ. ನೀವು ಅಂದ್ಕೊತೀರ 100 ಗ್ರಾಮಲ್ಲಿ ಎಷ್ಟು ಸಿಗ್ಬೋದು ಅಂತ. ನೀವು ಅಂದ್ಕೊಳೋದಷ್ಟೇ, ಅದು ಎಷ್ಟು ನೋಡಿ ವೆಯ್ಟ್ ಇರಲ್ಲಲ್ವಾ. ಇವಾಗ 200 ಗ್ರಾಮೆಲ್ಲ ಒಂದು 12 ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಆಯಿತಾ. ಅದನ್ನು ತಂದು ಮಾಡಿ ಸೇಲ್ ಮಾಡಿದ್ರೆ ದಿನಕ್ಕೆ 1000 ಎಲ್ಲ ನೀವು ಸಂಪಾದಿಸ್ಬೋದು, ದುಡಿಬೋದು ಆಯಿತಾ. ನೋಡಿ ಈ ರೀತಿ ತಿರುಗಿಸ್ಕೊಳ್ಳಿ. ಇದು ಅಷ್ಟೇ 5 ರುಪೀಸ್ ಆಯಿತಾ. ನೋಡಿ ಇದಕ್ಕೂ ಅಷ್ಟೇ 5 ರುಪೀಸು. ಇದು ಜಾಸ್ತಿ ಇರುತ್ತೆ ಆಯಿತಾ ರೇಟು. ಒಂದು 6 ಎಲ್ಲ ಇರುತ್ತೆ, 6 7. ಒಬ್ಬೊಬ್ಬರು 10 ರುಪೀಸಿಗೂ ಕೊಡ್ತಾರೆ ನೋಡಿ. ಇದನ್ನು ಲೇಡೀಸ್ ಫಿಂಗರ್ ಇದು ರಬ್ಬರ್ ಬ್ಯಾಂಡ್ ಅಂತಾರೆ ಇದಕ್ಕೆ ನೋಡಿ. ಬನ್ ಅಂತಾರೆ. ಇವಾಗ ಇದು 1/4 ಇಂಚು 1/4 ಇಂಚು 1.5 ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ 3 ರುಪೀಸು 2 ರುಪೀಸಿಗೆ ಇದಕ್ಕೆ ಕೊಡ್ಬೋದು ನೋಡಿ. ಇವಾಗ 1 ಇಂಚಿಗೊಂದು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಷ್ಟೇ ನಿಮಗೆ ಅಳತೆ ತೊಗೊಳೋ ಅವಶ್ಯಕತೆ ಇರುತ್ತೆ. ನೆಕ್ಸ್ಟು ನಿಮಗೆ ಐಡಿಯಾ ಸಿಗುತ್ತಾಯ್ತಾ, ನೀವೇ ನೆಕ್ಸ್ಟು ಕಟ್ ಮಾಡ್ತೀರಾ ನೋಡಿ. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡೆ ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಸಣ್ಣದೊಂದು ದೊಡ್ಡದೊಂದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಸಣ್ಣ ಇದಕ್ಕೆ ರಬ್ಬರ್ ಬ್ಯಾಂಡಿಗೆ 2 ರುಪೀಸು 3 ರುಪೀಸಿಗೆ ಕೊಡ್ಬೋದು ನೋಡಿ. ಇದಕ್ಕೆ 3 ರುಪೀಸು. ನೀಟಾಗಿ ಎಳೀರಿ. ಎಳ್ದಾದ್ಮೇಲೆ ಈ ರೀತಿ ಮಾಡೋದು ಎಷ್ಟು ಸುಲಭದ ಕೆಲಸ ಅಲ್ವಾ. ಆರಾಮಾಗಿ ಮಾಡ್ಬೋದು ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು. ಸೇಲ್ ಮಾಡೋ ಇದು ಸಿಕ್ಕಿದ್ರೆ, ಸ್ಟೋರು ಕಸ್ಟಮರ್ಸ್ ಎಲ್ಲ ಸಿಕ್ಕಿದ್ರೆ ಆರಾಮಾಗಿ ತೊಗೊಂಡು ಸೇಲ್ ಮಾಡ್ಬೋದು ನೋಡಿ. ಇದು ದೊಡ್ಡಕ್ಕೆ ಸ್ವಲ್ಪ ಕಟ್ ಮಾಡಿದ್ದೀನಿ. ಇದಕ್ಕೆ 5 ರುಪೀಸು ಆಯಿತಾ. ನೋಡಿ ಈ ರೀತಿ ಎಳ್ದು ಸರಿಯಾಗಿ ಮಾಡ್ಕೊಳ್ಳಿ ನೀಟಾಗೆ. ರುಪೀಸ್ ನೋಡಿ. ಇದು 5 ರುಪೀಸಿಗೆ ಕೊಡ್ರಿ ಆಯಿತಾ. ನೋಡಿ ಒಂದು ದೊಡ್ಡದು ಒಂದು ಸಣ್ಣದು ಮಾಡಿದ್ದೀನಿ. ಇದಕ್ಕೆ ಲೇಡೀಸ್ ಫಿಂಗರ್ ಬನ್ ಅಂತಾರೆ. ರಿಬ್ಬನ್ ಅಂತಾರೆ. ರಬ್ಬರ್ ಬ್ಯಾಂಡ್ ಅಂತಾರೆ ನೋಡಿ. ಇದು ಇದೆಯಲ್ಲ, ಇದು ಅಳತೆ ತೊಗೊಳೋ ಅವಶ್ಯಕತೆ ಇಲ್ಲ. ಇದಕ್ಕೆ ಇದು ಕೊಟ್ಟಿರ್ತಾರೆ ನೋಡಿ ಮಾರ್ಕ್. ಈ ರೀತಿ ವೈಟ್ ಕಲರಲ್ಲಿ ಒಂದೊಂದಕ್ಕೆ ಅವರೇ ಮಾರ್ಕ್ ಕೊಟ್ಟಿರ್ತಾರೆ. ಈ ರೀತಿ ನೋಡಿ. ಈ ರೀತಿ ತಿರ್ಗಿಸ್ಕೊಳ್ಳಿ. ಅವರೇ ಮಾರ್ಕ್ ಕೊಟ್ಟಿರ್ತಾರೆ, ನಾವು ಕಟ್ ಮಾಡೋದಷ್ಟೇ ನೋಡಿ. ಎಕ್ಸ್ಟ್ರಾ ಇರೋದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಮಾತ್ರ ಈ ರೀತಿ ಎಕ್ಸ್ಟ್ರಾ ಬಂದಿರುತ್ತೆ ಹೊರಗೆ ದಾರಗಳು. ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದ್ದರೆ. ಇದಕ್ಕೆ 3 ರುಪೀಸ್ ಆಯಿತಾ. ನೋಡಿ ಇವಾಗ 2 ಇದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5 ರುಪೀಸು ಒಂದು 3 ರುಪೀಸಿಂದು. ದೊಡ್ಡದಾದರೆ 5, ಸಣ್ಣದಾದರೆ 3 ರುಪೀಸ್ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಇದು ನನಗೂ ಮಾಡಬೇಕಾದ್ರೆ ಖುಷಿ ಆಗುತ್ತೆ. ಈ ಥರ ಕಟ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಈ ಕೆಲಸ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ. ಬರೀ ಕಟ್ ಮಾಡಿ ತಿರುಗಿಸ್ಕೊಳಕ್ಕೆ. ನೀವು ಮನೇಲಿ ಕೂತ್ಕೊಂಡು ಮಾಡಿದ್ರೆ ನಿಮಗೂ ಒಂದು ಖುಷಿ ಅನಿಸುತ್ತೆ, ಸಂತೋಷ ಆಗುತ್ತೆ ನೋಡಿ. ಇದು ಸಣ್ಣ ರಬ್ಬರ್ ಬ್ಯಾಂಡ್ ಆಯಿತಾ. ರಬ್ಬರ್ ಬನ್ ನೋಡಿ. ಇದೂ ಅಷ್ಟೇ ಈ ರೀತಿ ಕಟ್ ಮಾಡ್ಕೊಳ್ಳಿ. 1 ಇಂಚಿಗೆ ಉದ್ದ 1 ಇಂಚ್ ಮಾಡಿ ಕಟ್ ಮಾಡ್ಕೊಳ್ಳಿ. ಇದನ್ನು ನೋಡಿ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ರುಪೀಸ್ ಆಯಿತಾ. 1 ರುಪೀಸು 2 ರುಪೀಸ್ ಇದಕ್ಕೆ ನೋಡಿ. ಈ ರೀತಿ ಇರುತ್ತೆ
ನೋಡಿ ಈ ರೀತಿ ಇರುತ್ತೆ. ಇದಕ್ಕೆ 2 ರುಪೀಸು 1 ರುಪೀಸು. ಈ ಒಳಗೆ ಈ ರೀತಿ ಇರುತ್ತೆ ಆಯಿತಾ. ಅದೇ ಇರಿಸಿದಾಗ ನೋಡಿ ಈ ರೀತಿ ಲೆವೆಲಾಗಿ ಮಾಡ್ಕೊಳ್ಳಿ ಎಳ್ದು. ಇದು ಸಣ್ಣದಾಯ್ತಾ. ಇನ್ನು ಇದು ಅಷ್ಟೇ 1 ರುಪೀಸಿಂದಿದು. ನೋಡಿ ಈ ರೀತಿ 1 ಇಂಚಿಗೆ ಕಟ್ ಮಾಡ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಳಿ. ಇದು 1 ರುಪೀಸಿಂದ ಆಯಿತಾ. ನೋಡಿ ಇದರಲ್ಲಿ ವೆರೈಟಿ ಕಲರ್ಸು, ವೆರೈಟಿ ಡಿಸೈನ್ಸು, ಇನ್ನೂ ವೆರೈಟಿ ಡಿಸೈನ್ಸ್ ಇದೆ ಗೊತ್ತಾ. ಇದು ಬಟರ್ಫ್ಲೈ ಡಿಸೈನ್ಸ್ ಇದೆ. ಹೆಸರುಗಳು ತುಂಬ ಇದೆ ಆಯಿತಾ. ಇದಕ್ಕೆ ಏರ್ ಬನ್ಸಿಗೆ ರಬ್ಬರ್ ಬ್ಯಾಂಡ್ಸ್. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಒಂದೊಂದೇ ಇಂಚ್ ತೋರಿಸ್ತಾ ಇರೋದು. ಸ್ಟಾರ್ಟಿಂಗ್ ಅಂದರೆ ನಿಮಗೆ ಅರ್ಥ ಆಗಲ್ಲ. ಸ್ಟಾರ್ಟಿಂಗ್ ಈ ರೀತಿ ಅಳತೆ ತೊಗೊಂಡು ಕಟ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ನೀವೇ ಕಟ್ ಮಾಡ್ಕೊತೀರ. ಅದಕ್ಕೆ ಅರ್ಥ ಎಷ್ಟು ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ, ಎಷ್ಟು ಕಟ್ ಮಾಡಬೇಕು, ಎಷ್ಟು ಅಳತೆ ಇದ್ರದ್ದು ಅಂತ ಎಲ್ಲ ಡೌಟ್ ಇರುತ್ತಲ್ಲ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಎಷ್ಟಕ್ಕೆ ಕಟ್ ಮಾಡಬೇಕು ಅಂದರೆ. ಇಲ್ಲಾಂದರೆ ಹಾಗೆ ಎಕ್ಸ್ಪೀರಿಯನ್ಸ್ ಇರೋರಾದರೆ ಹಾಗೆ ಕಟ್ ಮಾಡ್ಕೊಬೋದು. ಎಷ್ಟು ಕಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಅವರಿಗೆ. ಇದೆಲ್ಲ 1 ರುಪೀಸಿಂದ ಆಯಿತಾ ಬನ್ಸು. ಇದನ್ನು ಅಷ್ಟೇ ಅದೇ ಅಳತೆ ಕಟ್ ಮಾಡ್ಕೊಂಡು ತಿರುಗಿಸ್ಕೊಳ್ಳಿ ಆಯಿತಾ. ಏನಾರ ಕೇಳಬೇಕು ಅಂತ ಇದ್ದರೆ, ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಕೇಳಿ ಆಯಿತಾ. ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ಸ್. ಯಾರಿಗಾದ್ರೂ ಬೇಕಾದರೆ ಈ ರೀತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಕೇಳೋದಿದ್ರೆ ಕಮೆಂಟ್ಸ್ ಮಾಡಿ ಕೇಳಿ ಆಯಿತಾ. ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ಸ್ ಮಾಡಿ ಕೇಳಿದ್ರೆ ಕಮೆಂಟ್ಸಲ್ಲೇ ಹೇಳ್ತೀನಿ ನಾನು. ನೋಡಿ ಇದೆಲ್ಲ 1 ರುಪೀಸ್ 2 ರುಪೀಸಿಂದ ಆಯಿತಾ. ನೋಡಿ ಈ ರೀತಿ ಇರುತ್ತೆ ಕಟ್ ಮಾಡಿದಾಗ. ಒಂದು ದೊಡ್ಡದು ಒಂದು ಸಣ್ಣದು. ಇದು ಸಣ್ಣದು. ಇದು ನೋಡಿ ಈ ರೀತಿ ಇರುತ್ತೆ. ಸಣ್ಣದು ಎಷ್ಟು ಚೆನ್ನಾಗಿದೆ ಅಲ್ವಾ. ಸಣ್ಣ ಮಕ್ಕಳಿಗೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಎಳೆದ್ರೆ ನೋಡಿ ಈ ರೀತಿ ಎಳೆದ್ರೆ ಇಲ್ವಾ ನೀಟಾಗೆ ನೋಡಿ. ಇದೇನು ಆಗಲ್ಲ. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ. ಇದು ನೋಡಿ ಈ ರೀತಿ ಎಳೆದ್ರೂ ಏನಾಗಲ್ಲ ನೋಡಿ. ನೋಡಿ ಇದೆಲ್ಲ ಸ್ಟ್ರಾಂಗ್, ಎಷ್ಟು ಸ್ಟ್ರಾಂಗ್ ಇದೆ ಅಲ್ವಾ. ನೋಡಿ ಈ ರೀತಿ ಎಳೆದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮೆಟೀರಿಯಲ್ಸ್ ಹೆಂಗಿದೆ ಅಂತ ನೋಡಿ. ನೋಡಿ ಮೆಟೀರಿಯಲ್ಸ್ ನೀವೇ ನೋಡ್ತಾ ಇದ್ದೀರಲ್ವ ಹೆಂಗಿದೆ ನೋಡಿ. ಏನಾಗಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ 1 ರುಪೀಸ್ ಆಯಿತಾ. ಇದಕ್ಕೂ ಅಷ್ಟೇ ಒಂದು ಸಣ್ಣದು ಒಂದು ದೊಡ್ಡದು. ಇದರಲ್ಲಿ ಕ್ವಾಲಿಟಿ ಬರುತ್ತೆ ಆಯಿತಾ. ನೋಡಿ ಈ ಕಡೆ ಒಂದು ಇದೆಯಲ್ಲ, ಇದು ಚೆನ್ನಾಗಿದೆ. ಇದು ನೋಡಿ, ಇದು ನೋಡಿ ಒಂದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ. ಇದು ಚೆನ್ನಾಗಿರೋ ಕ್ವಾಲಿಟಿ. ಇದು ನೋಡಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ಆಯಿತಾ. ನೋಡಿ ಈ ರೀತಿ ಇರುತ್ತೆ. ನಾವು ತೊಗೊಳುವಾಗ ಕ್ವಾಲಿಟಿ ಇರೋ ಮೆಟೀರಿಯಲ್ಸ್ ತೊಗೊಬೇಕಾಯ್ತಾ. ಅವರೇ ಕೊಡ್ತಾರೆ ಕ್ವಾಲಿಟಿ ಚೆನ್ನಾಗಿರೋದು ಕೊಡಿ ಅಂದರೆ. ನೋಡಿ ಇವಾಗ ಬರೀ ಒಂದು 4-5 ಐಟಮ್ಸಲ್ಲಿ ಇಷ್ಟು ಕಟ್ ಮಾಡಿದ್ದೀನಿ ನೋಡಿ.
ನೆಕ್ಸ್ಟ್ ನೋಡಿ, ಇದು 1 ರೂಪೀಸಿನ ಸಣ್ಣ ಬ್ಯಾಂಡ್. ಇದು ಸಣ್ಣ ಸಣ್ಣ ಮಕ್ಕಳಿಗೆ ಹಾಕ್ತಾರಲ್ಲ ಆ ಬ್ಯಾಂಡು, ಆ ಬನ್ನು ರಬ್ಬರ್ ಬ್ಯಾಂಡ್. ಸ್ಕೂಲ್ ಮಕ್ಕಳಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ. ಕಲರ್ಸ್ ಎಲ್ಲ ತೊಗೊಂಡು ಈ ರೀತಿ ಕಟ್ ಮಾಡಿದ್ರೆ ಸ್ಕೂಲ್ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ಯೂಸ್ ಆಗುತ್ತೆ ನೋಡಿ. ಈ ರೀತಿ ಇದರಲ್ಲಿ ನೈಲಾನ್ ಬ್ಯಾಂಡು ಬರುತ್ತೆ ನೋಡಿ. ನೈಲಾನ್ ಬ್ಯಾಂಡ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆಯಿತಾ ನೈಲಾನ್ ಬ್ಯಾಂಡು. ಇವಾಗ ಅದು ಒಂದಕ್ಕೆ 2 ರೂಪೀಸ್ ಆಯಿತಾ. ಅದು ಪ್ಯಾಕೆಟ್ ಇವಾಗ ನಾವು 10 ರೂಪಾಯಿ ಪ್ಯಾಕೆಟಲ್ಲೇ 6 ಇರುತ್ತೆ. ಇವಾಗ ನಾವು ಕೊಡೋದು 20 ರೂಪೀಸಿಗೆ ಇಷ್ಟು ಅಂತ ಕೊಡ್ತೀವಿ ನೋಡಿ. ಇವಾಗ ಈ ರೀತಿ ಇದೆ. ಇದು 1 ರೂಪೀಸಿನ ಬನ್. ಇದಕ್ಕೆ 1 ರೂಪೀಸು. ನಾನು ಹೇಳ್ದೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕ್ವಾಲಿಟಿ ಗೊತ್ತಾಗಬೇಕು ಅಂತ ನಿಮಗೆ. ನೋಡಿ, ಒಂದು ಸಣ್ಣದು ಒಂದು ದೊಡ್ಡದು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ ಕ್ಲಾತಲ್ಲಿ ಕಲರು ಲೈನ್ಸ್ ಕ್ಲಾತ್ ಅಂತ, ಲೈನ್ಸ್ ಬನ್ ಅಂತಾರೆ, ಲೈನ್ಸ್ ಬ್ಯಾಂಡ್ ಅಂತಾರೆ, ಬನ್ ಅಂತಾರೆ. ಇದು ಅಷ್ಟೇ ಈ ರೀತಿ ಕಟ್ ಮಾಡ್ಕೊಳ್ಳಿ ಆಯಿತಾ. 1 ಇಂಚಿಗೆ 1/4 ಇಂಚಿಗೆಲ್ಲ ಕಟ್ ಮಾಡ್ಕೊಬೋದು ನೋಡಿ. ನಾನು ಇವಾಗ ಈ ರೀತಿ ಕಟ್ ಮಾಡಿ ನೋಡಿ, ಈ ರೀತಿ ಲೈನ್ಸ್ ಬನ್. ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು. ನೋಡಿ ಈ ರೀತಿ. ನೋಡಿ, ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಷ್ಟು ಮೆಟೀರಿಯಲ್ಸ್ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ನೋಡಿ. ಇವಾಗ ನಾನು ಬರೀ ಇಷ್ಟು ಮೆಟೀರಿಯಲ್ಸ್ ಒಂದು 4-5 ಪೀಸ್ ತೊಗೊಂಡು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ಅಷ್ಟು ಒಂದು 200-300 ಗ್ರಾಮ್ ಎಲ್ಲ ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ ನೋಡಿ, ನಿಮಗೆ ಲೆಕ್ಕ ಆಗುತ್ತೆ ಆಯಿತಾ. ನೋಡಿ, ಕಟ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನೋಡಿ. ಪ್ಯಾಕೆಟ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಮಾಡೋದಿದ್ರೆ, ಆ ಥರ ಏನಾರು ಐಡಿಯಾ ಇದ್ದರೆ ಮಾಡಿ ನೋಡಿ. ಯಾವ ರೀತಿ ಕೊಡೋದು, ಯಾವ ರೀತಿ ನೋಡಿ, ಈ ಬನ್ಸ್ ಇದೆಯಲ್ಲ ರಬ್ಬರ್ ಬ್ಯಾಂಡು, ಯಾವ ರೀತಿ kg ಯಾವ ರೀತಿ ಇದರಲ್ಲಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕೊಡ್ತಾರೆ ಆಯಿತಾ. ನೀವು ತೊಗೊಳೋರಿದ್ದರೆ ಈ ರೀತಿ ನೋಡಿ. ಇವಾಗ 150 ಗ್ರಾಮು, 200 ಗ್ರಾಮು, 300 ಗ್ರಾಮು ಎಲ್ಲ ತೊಗೊಬೇಕು ನೋಡಿ. ಇವಾಗ ನಾನು 200 ಗ್ರಾಮ್ ತೋರಿಸ್ತೀನಿ ನೋಡಿ ಎಷ್ಟಿರುತ್ತೆ ಅಂತ. ಲಾಸ್ಟ್ವರೆಗೂ ನೋಡಿ ವಿಡಿಯೋನ ನೋಡಿ. ಇದು ಬಟರ್ಫ್ಲೈ, ಇದರಲ್ಲಿ ಬಟರ್ಫ್ಲೈ ಇದೆ ನೋಡಿ, ನೈಲಾನ್ ಇದೆ, ಬಟರ್ಫ್ಲೈನ್ ಇದೆ. ಫುಲ್ಲು ನೋಡಿ. ಇವಾಗ 200 ಗ್ರಾಮ್ ಎಷ್ಟು ಇರುತ್ತೆ ಅಂತ ತೋರಿಸ್ತೀನಿ, ಲಾಸ್ಟ್ವರೆಗೂ ನೋಡಿ ಆಯಿತಾ. ಒಂದು 30 ಗ್ರಾಮಿಗೆ ಇಷ್ಟು ನೋಡಿ, ಇಷ್ಟಿದೆ 130ಗೆ. ಒಂದು ಕಿಟ್ಟಲ್ಲಿ ನೋಡಿ ಎಲ್ಲ ಕಲರ್ಸು ಬರುತ್ತೆ. ಒಂದು ಕಿಟ್ಟಿಗೆ ಎಷ್ಟು ಅಂತ ಹೇಳ್ತೀನಿ ನೋಡಿ. ನಾನು ಈ ರೀತಿ ಕಿಟ್ಟು ಮಾಡಿ ಕೊಡ್ತಾರೆ. ಬೇಕಿದ್ದರೆ ಫುಲ್ಲು ಒಂದೊಂದು ಕಲರ್ಸು, ಒಂದೊಂದು ಡಿಸೈನು, ಒಂದೊಂದು ಮೆಟೀರಿಯಲ್ಸು, 12 ಪೀಸು. ಇವಾಗ ನೋಡಿ, ಇಷ್ಟು ಇಟ್ಟು 159 ಆಗಿದೆ. ಇವಾಗ ನೋಡಿ, ನೈಲಾನ್ ಬ್ಯಾಂಡ್ಸ್ ಇಡ್ತಾಯಿದ್ದೀನಿ. ಇವಾಗ 198 ಆಗಿದೆ. ಇಷ್ಟಕ್ಕೆ ನೋಡಿ 198 ಗ್ರಾಮು.
ನೀವು ಅಂದ್ಕೊತೀರ ಗ್ರಾಮಲ್ಲಿ ಎಷ್ಟು ಸಿಗ್ಬೋದು ಅಂತ ಡೌಟ್ ಇತ್ತು ನೋಡಿ. ಎಲ್ಲರಿಗೂ ಇವಾಗ ಅರ್ಥ ಆಗಿರುತ್ತೆ ಎಷ್ಟು ಸಿಗ್ಬೋದು ಅಂತ ಅಲ್ವಾ. ಇಷ್ಟರಲ್ಲಿ ಎಷ್ಟು ಮಾಡ್ಬೋದು ನಾವು ಅಲ್ವಾ, ಎಷ್ಟು ಸೇಲ್ ಮಾಡ್ಬೋದು, ಎಷ್ಟು ಕಟ್ಟಿಂಗ್ ಮಾಡ್ಬೋದು ನೋಡಿ. ಇವಾಗ 203 ಗ್ರಾಮ್ ಆಗಿದೆ. ಇವಾಗ ಇಷ್ಟು ಐಟಮ್ಸು 203 ಗ್ರಾಮಿಗೆ 230 ರೂಪಾಯಿ ಆಯಿತಾ. ಇಷ್ಟಕ್ಕೆ 230 ರೂಪಾಯಿ ನೋಡಿ. ಇಷ್ಟು ತೊಗೊಂಡು ಎಷ್ಟು ಮಾಡ್ಬೋದಲ್ವ ಮನೇಲಿ ಕೂತ್ಕೊಂಡು. ಎಲ್ಲರೂ ಥಿಂಕ್ ಮಾಡಿ ನೀವು ಒಳ್ಳೊಳ್ಳೆ ಈ ರೀತಿ ತೊಗೊಂಡು ಕಟ್ಟಿಂಗ್ ಮಾಡಿ ಒಳ್ಳೊಳ್ಳೆ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡಿ ಆಯಿತಾ. ಥ್ಯಾಂಕ್ ಯು.